ಶುಕ್ರವಾರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ಫೌಂಡರ್ಸ್ ಡೇ. ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ಕೇರ್ ಆ್ಯಂಡ್ ಕಂಫರ್ಟ್ ಪ್ರೋಗ್ರಾಮನ್ನು ಸುರಕ್ಷಾ ಸೇವಾಶ್ರಮದಲ್ಲಿ ನಾವು ನಡೆಸ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸೀನಿಯರ್ ಚೇಂಬರ್ ಕಾರ್ಕಳ ರಾಕ್ ಸಿಟಿ ಇದರ ಅಧ್ಯಕ್ಷರಾಗಿರತಕ್ಕಂಥ ಸುಧಾಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಅದೇ ಜೊತೆ ಹಾಗೆ ಕೋಶಾಧಿಕಾರಿಯಾಗಿದ್ದಂಥ ಅತೀಕ್ ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಸೀನಿಯರ್ ಚೇಂಬರ್ ಕಾರ್ಕಳ ರಾಕ್ ಸಿಟಿ ಇದರ ಮೆಂಬರ್ಸ್ಗಳು ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನ ಒಂದೇ ಮಾತಿನಲ್ಲಿ ನಾನು ವೇದಿಕೆಗೆ ಕರೀತಿದ್ದೇನೆ. ಇದರ ಜೊತೆಯಲ್ಲಿ ಈ ಸಂಸ್ಥೆಯ ಸ್ಥಾಪಕರಾಗಿರತಕ್ಕಂಥ ಆಯಿಷಾ ಮೇಡಮ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿದ್ದೇನೆ. ಫೌಂಡರ್ಸ್ ಡೇ ಪ್ರಯುಕ್ತ ಪ್ರಾರಂಭ ಮಾಡುವಂಥ ಕಾರ್ಯಕ್ರಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ಫೌಂಡರ್ಸ್ ಡೇ ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದನ್ನು ಚಾಲನೆಗೆ ತರ್ತಾ ಇದ್ದೇವೆ. ತಮ್ಮ ಎಲ್ಲ ರಾಮನಾಥಿ ಅವರು 1997ರಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಪ್ರಾರಂಭ ಆಯಿತು. JC ಸಂಸ್ಥೆಯವರು ಪ್ರಾರಂಭಿಸಿದಂಥ ಈ ಸಂಸ್ಥೆ ಇವತ್ತು JC ಸಂಸ್ಥೆಯವರು ಮಾತ್ರ ಅಲ್ಲದೆ ಬೇರೆ ಬೇರೆ ವರ್ಗದ ಜನರು ಇದರೊಟ್ಟಿಗೆ ಸೇರಿಕೊಂಡು ಇವತ್ತು ಸುಮಾರು ಭಾರತ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಘಟಕಗಳನ್ನು ಹೊಂದಿರ್ತಕ್ಕಂಥ ಒಂದು ಸಂಸ್ಥೆ. ಇದರ ಮುಖ್ಯ ಉದ್ದೇಶ ಇರುವಂಥದ್ದು ರೆಸ್ಪಾನ್ಸಿಬಲ್ ಆ್ಯಂಡ್ ಆಕ್ಟಿವ್ ಸಿಟಿಜನ್ಶಿಪ್ ಅಂತ ಹೇಳಿದ್ರೆ ನಾವೆಲ್ಲ ಎಬೋವ್ 40 ಆದವರು ಇರುವಂಥದ್ದು. 40 ವರ್ಷ ಆದ ಮೇಲೆ ಒಬ್ಬ ಮನುಷ್ಯ ಸಾಧಾರಣ ಸೆಟ್ಲ್ ಆಗ್ತಾನೆ. ಅಷ್ಟುವರೆಗೆ ಸ್ವಲ್ಪ ಸೆಟ್ಲ್ ಆಗಲಿಕ್ಕೆ ಕಷ್ಟ ಆಗಿರ್ತದೆ. ಆ ಸೆಟ್ಲ್ ಆದ ಮೇಲೆ ಅವನ ಜವಾಬ್ದಾರಿ ಏನಂತಂದರೆ ಈ ಸಮಾಜದಲ್ಲಿ ಯಾರೆಲ್ಲ ತೊಂದರೆಗೆ ಒಳಗಾಗಿದ್ದಾರೆ, ಯಾರೆಲ್ಲ ಬಡತನದಲ್ಲಿದ್ದಾರೆ, ಯಾರೆಲ್ಲ ಕೆಲಸಗಳನ್ನು ಮಾಡಬೇಕು ಅವಕಾಶಗಳು ಸಿಗೋದಿಲ್ಲ, ಅಂಥವರಿಗೆ ಅವಕಾಶಗಳನ್ನು ಮಾಡಿಕೊಡುವಂಥದ್ದು. ಸೊ ಇದು ಸಂಘಟನೆಯ ಮೂಲಕ ಮಾಡುವಂಥ ಕೆಲಸಗಳಾಗಿರ್ತದೆ. ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಚಾರಗಳನ್ನು ಪರಿಗಣಿಸಿ ಬೇರೆ ಬೇರೆ ರೀತಿಯಾದಂಥ ಸಹಕಾರವನ್ನು ತನ್ಮೂಲಕ ಮತ್ತು ಬೇರೆಯವರಲ್ಲಿ ಇದ್ದಂಥ ಎಲ್ಲಿ ಯಾರ ಕೈಯಲ್ಲಿ ಇದೆಯಾ ಅವರಿಂದ ತೆಗೆಸಿಕೊಡುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಜೊತೆಗೆ ಶಾಲಾ ಕಾಲೇಜುಗಳಿಗೆ ತರಬೇತಿಗಳನ್ನು ಮಾಡುವಂಥದ್ದು ಕೂಡ ಮಾಡ್ತಾ ಇದೆ. ಇವತ್ತಿನ ದಿವಸ ಫೌಂಡರ್ಸ್ ಡೇಯನ್ನು ಅಂದರೆ ಪ್ರೇಮಾನಂದ್ ಅವರು ಇದನ್ನು 1997ರಲ್ಲಿ ಸ್ಥಾಪನೆ ಮಾಡ್ತಾರೆ. ಕ್ಯಾಲಿಕಟ್ಟಲ್ಲಿ, ಕೇರಳದ ಕ್ಯಾಲಿಕಟ್ಟಲ್ಲಿ ಒಂದು ಘಟಕ ಇದ್ದಂತೆ ಇವತ್ತು ನಮ್ಮ ಭಾರತದಲ್ಲಿ ಸುಮಾರು 270ಕ್ಕಿಂತ ಹೆಚ್ಚು ಘಟಕಗಳು ಇದೆ. ಸೊ ಅದರಿಂದಾಗಿ ಇವತ್ತು ಅವರು ಇಲ್ಲ, ನಮ್ಮ ಜೊತೆ ಇಲ್ಲ. ಆದರೆ ಅವರನ್ನು ನೆನಪು ಮಾಡುವಂಥದ್ದು ಅವರ ವಿಷನ್ ಏನಿದೆ ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದನ್ನು ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಬಹುಶಃ ಇವತ್ತು ನಮಗೆ ಈ ಒಂದು ಸಂಸ್ಥೆಯೊಟ್ಟಿಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ತುಂಬ ಏನೆಲ್ಲ ಸಮಸ್ಯೆಗಳು ಇದೆ, ಎಲ್ಲ ಸಮಸ್ಯೆಗಳನ್ನು ಬದಿಗಿಟ್ಟುಕೊಂಡು ಆಯಿಷಾ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲ ಜೊತೆ. ಎಲ್ಲೆಲ್ಲಿಂದ ಬಂದಿದ್ದೀರಿ ಆದರೆ ಒಂದು ಕುಟುಂಬವಾಗಿ ಕೆಲಸವನ್ನು ಒಟ್ಟಿಗೆ ಇದ್ದೀರಿ. ನೀವು ಒಂದು ಕುಟುಂಬವಾಗಿ ಒಟ್ಟಿಗೆ ಇದ್ದೀರಿ. ಇದೆಲ್ಲ ಆಗಿರುವಂಥದ್ದು ಬಹುಶಃ ಆಯಿಷಾ ಅವರ ದೂರದೃಷ್ಟಿ ಇರಬೇಕು. ಸೊ ಅಂಥ ಒಂದು ದೂರದೃಷ್ಟಿ ಇರ್ತಕ್ಕಂಥ ಸಂಸ್ಥೆಯೊಟ್ಟಿಗೆ ನಾವು ಇವತ್ತು ನಮ್ಮಿಂದ ಆದಂಥ ಫ್ರೂಟ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಮೆಡಿಸಿನ್ ಕಿಟ್ಸ್ಗಳ ಡಿಸ್ಟ್ರಿಬ್ಯೂಷನ್ನು ಮಾಡ್ತಾ ಇದ್ದೇವೆ. ನಾವು ಕಿಂಚಿತ್ ಕೊಡ್ತಾ ಇರುವಂಥದ್ದು ಇದು ದೊಡ್ಡ ಮನಸ್ಸಿನಿಂದ ತಾವುಗಳು ಸ್ವೀಕರಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಂತ ಆಯಿಷಾ ಅವರಲ್ಲಿ ವಿನಂತಿಯನ್ನು ಮಾಡ್ತೇವೆ. ನಮಸ್ಕಾರ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ಫೌಂಡರ್ ಡೇ ಈ ಕಾರ್ಯಕ್ರಮದ ಪ್ರಯುಕ್ತ ಕೇರ್ ಆ್ಯಂಡ್ ಕಂಫರ್ಟ್ ಪ್ರೋಗ್ರಾಮ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಕಾರ್ಕಳ ರಾಕ್ ಸಿಟಿಯ ಪ್ರೆಸಿಡೆಂಟ್ ಆದ ಸುಧಾಕರ್ ರವರು ತಮ್ಮ ಟೀಮ್ನೊಂದಿಗೆ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ಆಶ್ರಮವಾಸಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿದ್ದಾರೆ ಹಾಗೂ ನಮ್ಮ ಆಶ್ರಮವಾಸಿಗಳೊಂದಿಗೆ ಯೋಗಕ್ಷೇಮ ವಿತರಿಸಿದ್ದಾರೆ. ನಮ್ಮ ಎಲ್ಲ ಆಶ್ರಮವಾಸಿಗಳಿಗೆ ಎಕ್ಕದ ಎಣ್ಣೆಯನ್ನು ನೀಡಿದ್ದಾರೆ. ನಮ್ಮ ಆಶ್ರಮದಲ್ಲಿ ತುಂಬಾ ವಯಸ್ಸಾದವರು ಇದ್ದು ಗಂಟು ನೋವು, ಕಾಲು ನೋವಿನಿಂದ ಬಳಲುತ್ತಿದ್ದಾರೆ. ಎಕ್ಕದ ಎಣ್ಣೆ ನೀಡಿರುವುದು ತುಂಬಾ ಉಪಯೋಗವಾಗಿದೆ. ಸೀನಿಯರ್ ಚೇಂಬರ್ಸ್ ಇಂಟರ್ನ್ಯಾಷನಲ್ ಕಾರ್ಕಳ ರಾಕ್ ಸಿಟಿ ಪ್ರೆಸಿಡೆಂಟ್ನವರಿಗೂ ಮತ್ತು ಅವರ ಜೊತೆಗೆ ನಮ್ಮ ಆಶ್ರಮಕ್ಕೆ ಬಂದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುರಾರೋಗ್ಯ ಆಯಸ್ಸು ನೀಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಈ ಎಕ್ಕದ ಎಣ್ಣೆಯ ಉದ್ಯಮವು ಕೇವಲ ಭಾರತದಲ್ಲಿ ಅಲ್ಲದೆ ಪ್ರಪಂಚದಾದ್ಯಂತ ಎಲ್ಲರಿಗೂ ತಲುಪಲಿ ಮತ್ತು ಯಶಸ್ವಿಯಾಗಲಿ. ಧನ್ಯವಾದಗಳು. ನಮ್ಮದು 19 ಜನರ ತಂಡ ಪ್ರಾರಂಭ ಆಯಿತು. ನನ್ನ ಸ್ನೇಹಿತ ವರ್ಗ ಸೇರಿಕೊಂಡು ಮಾಡಿರ್ತಕ್ಕಂಥ ಈ ಸಂಸ್ಥೆ ಸೆಕ್ರೆಟರಿ ಆಗಿ ಇರುವವರು ಮೋಹನ್ ನಾಕರೆ ಅವರು ಕುಶಾಲ್ ವರ್ಕನ್ನು ಮಾಡ್ತಾ ಇದ್ದಾರೆ, ಓನ್ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಇರುವಂಥದ್ದು ಆತಿಕ್ ಅವರು
ಇವರು ಹುಲಿಕೇರಿಯವರು. ಅವರು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ವಿಶೇಷವಾಗಿ ರಿಯಲ್ ಎಸ್ಟೇಟನ್ನು ಮಾಡ್ತಾ ಇದ್ದಾರೆ. ಆತಿಕ್ ಅವರು ಹಿಂದೆ ಫಾರಿನಲ್ಲಿ ಕೆಲಸ ಮಾಡಿದಂಥ ಅನುಭವ ಅವರಿಗೆ. ಮಂಜುನಾಥ್ ಅವರು ಹೊಸ ಮೆಂಬರ್ ನಮ್ಮದು, ಇತ್ತೀಚೆಗೆ ಅಷ್ಟೇ ಬಂದಿರತಕ್ಕಂಥವರು. ಅವರು ಯೋಗ ಟೀಚರ್ ಕೆಲಸ ಮಾಡ್ತಾಯಿದ್ದಾರೆ. ಹಿಂದೆ ಬಾಂಬೆಯಲ್ಲಿ ಇದ್ದರು ಕೆಲಸವನ್ನು ಮಾಡ್ತಾಯಿದ್ರು. ಇನ್ನೊಬ್ಬರು ಸುಜಾತ ಅವರು ನಮ್ಮ ಮೆಂಬರ್, ನಮ್ಮ ಸದಸ್ಯ, ಇತ್ತೀಚೆಗೆ ಹೊಸ ಸೇರ್ಪಡೆ. ಅವರು ಬೇರೆ ಬೇರೆ ಒಂದೆರಡು ಸಂಘಟನೆಗಳಲ್ಲಿ ಒಟ್ಟು ಕೆಲಸ ಮಾಡಿದಂಥ ಅನುಭವ. ಮೂಲತಃ ಅವರು ಬಸ್ ಮಾಡ್ತಾರೆ. ಶಾಲಿನಿಯವರು, ಇವರು ನಕ್ರೆಯವರು, ಪದವು ನಕ್ರೆಯವರು, ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿದಂಥ ಅನುಭವ ಇದೆ. ಶಾಲಿನಿ. ಮಮತಾ ಅವರು ಪುರಸಭೆಯ ಕೌನ್ಸಿಲರ್ ಆಗಿದ್ದವರು ಹಿಂದೆ. ಅದರೊಟ್ಟಿಗೆ ಈಗ ಆಗಿದ್ದವರು. ಅದರ ಒಟ್ಟಿಗೆ ಅವರು ನೋವಾಯಿನ್ ಸಂಸ್ಥೆ ಅಂತ 6 ವರ್ಷದ ಹಿಂದೆ ಪ್ರಾರಂಭ ಆಗಿತ್ತು ಕಾರ್ಕಳದಲ್ಲಿ. ಅದರಲ್ಲಿ 5ನೇ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಕಳೆದ ವರ್ಷ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಸುಮಾರು 2,000 ಜನರಿಗೆ ಕ್ರೀಡೆಯನ್ನು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಮಮತಾ. ಯುವವಾಹಿನಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯುವವಾಹಿನಿ ಸಂಸ್ಥೆ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುಮಾರು ಇವಾಗ 25 ಜನ ಟೋಟಲ್ ನಮ್ಮಲ್ಲಿ ಇದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೇವೆ. ನಿಮಗೂ ಮತ್ತೊಮ್ಮೆ ಪ್ರೀತಿ ವಂದನೆಯನ್ನು ಮಾಡ್ತಾ ಈ ದಿನ ನಾವು ಸುರಕ್ಷಾ ಸೇವಾಶ್ರಮದಲ್ಲಿ ಮಾಡಿರ್ತೇವೆ. ಮೊದಲಾಗಿ ಈ ಕಾರ್ಯಕ್ರಮದ ವಿವರಣೆಯಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ JC ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ಅಧ್ಯಕ್ಷರಾಗಿ ರಾಕ್ ಸಿಟಿ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಸರ್ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮಗೆ ಆಶಾ ಮೇಡಮ್ ತಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಎಲ್ಲ ಸೀನಿಯರ್ ಚೇಂಬರ್ ಇದರ ಸದಸ್ಯರಿಗೆ ಹಾಗೂ ಈ ಕಾರ್ಯಕ್ರಮದ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಸೇವಾಶ್ರಮದ ಎಲ್ಲ ಅಪೇಕ್ಷಿತರಿಗೂ ಬಂಧುಗಳಿಗೂ ನಾವು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. SCI ಕಾರ್ಕಳ ಇದರ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. SCI ಇದರ ಎಲ್ಲ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಲಿ. SCI ರಾಕ್ ಸಿಟಿ ಕಾರ್ಕಳ ಇವರಿಗೆ ದೇವರು ಒಳ್ಳೇದು ಮಾಡಿ. SCI ರಾಕ್ ಸಿಟಿ ಕಾರ್ಕಳ ಇದರ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ದೇವರು ಒಳ್ಳೆಯದು ಮಾಡಲಿ. SCI ರಾಕ್ ಕಾರ್ಕಳ ಇವರೆಲ್ಲರ ಅಧ್ಯಕ್ಷರಿಗೆ ದೇವರು ಒಳ್ಳೇದು ಮಾಡಲಿ. ದೇವರು ಒಳ್ಳೇದು ಮಾಡಲಿ. SCI ಕಾರ್ಕಳ ಇದರೆಲ್ಲ ಸದಸ್ಯರಿಗೂ ದೇವರು ಒಳ್ಳೇದು ಮಾಡಿ. ನಮ್ಮದು ಸರ್ ನಾವು ಬಂಕು SCI ರಾಕ್ ಸಿಟಿ ಸದಸ್ಯರು ಕಾರ್ಕಳ ಜೂನಿಯರ್ ಚೇಂಬರ್ ಇವರಿಗೆ ದೇವರು ಒಳ್ಳೆಯದು ಮಾಡಲಿ. ಮತ್ತು ದೇವರೇ ದಾನ್ಬಾರಿ. ನಮಸ್ಕಾರ. SCI ರಾಕ್ ಸಿಟಿ ಕಾರ್ಕಳ ಇದರೆಲ್ಲ ಸದಸ್ಯರಿಗೂ ದೇವರು ಒಳ್ಳೇದು ಮಾಡಲಿ, ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ. ದೇವರು ಒಳ್ಳೇದು ಮಾಡಿ. ನಮಗೆ ದೇವರು ಒಳ್ಳೇದು ಮಾಡಲಿ. SCI ಕಾರ್ಕಳ ಇದ್ದ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೆ SCI ಸದಸ್ಯರಿಗೆ ದೇವರು ಒಳ್ಳೇದು ಮಾಡಿ. SCI ರಾಕ್ ಸೈಡ್ ಕಾರ್ಕಳ ಇವರಿಗೆ ದೇವರು ಒಳ್ಳೇದು ಮಾಡಿ. ದೇವರು ಒಳ್ಳೇದು ಮಾಡಿ. SCI ಕಾರ್ಕಳ ಇದರ ಎಲ್ಲ ಸದಸ್ಯರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ದೇವರು ಒಳ್ಳೆಯದು ಮಾಡಲಿ. SCI ರಾಕ್ ಸಿಟಿ ಕಾರ್ಕಳ ಇದೆಲ್ಲ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಿ, ಆರೋಗ್ಯ ಕೊಟ್ಟು ಕಾಪಾಡಿ.